ಭಾರತದ ಸ್ವತಂತ್ರ ಸಂಗ್ರಾಮದ ಅಡಿಪಾಯ ಹಾಕಿದವರು ಯಾರು ಗೊತ್ತಾ? ಅವರು ಬ್ರಿಟಿಷರಿಗೆ ಅವರದ್ದೇ ಭಾಷೆಯಲ್ಲಿ ಪಾಠ ಕಲಿಸಿದ ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿಯವರು. UPSC ಮತ್ತು KS ಪರೀಕ್ಷೆಗಳಲ್ಲಿ ಇವರ ಬಗ್ಗೆ ಪ್ರಶ್ನೆ ಇಲ್ಲದ ಪೇಪರ್ ಸಿಗುವುದು ಬಹಳನೇ ಅಪರೂಪ. ಇಂದಿನ ವಿಡಿಯೋದಲ್ಲಿ ನವರೋಜಿಯವರ ಕ್ರಾಂತಿಕಾರಿ ಜೀವನದ ಬಗ್ಗೆ ಕೇವಲ 5 ನಿಮಿಷಗಳಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಬ್ಬ ಭಾರತೀಯ ಬ್ರಿಟಿಷ್ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಪ್ರೊಫೆಸರ್ ಆಗಿದ್ದು ಹೇಗೆ? ಎಲ್ಫಿನ್ಸ್ಟೋನ್ ಕಾಲೇಜಿನಿಂದ ಲಂಡನ್ ಸಂಸತ್ತಿನವರೆಗೆ ಇವರ ಪಯಣ ಅದ್ಭುತವಾದದ್ದು. ಅವರು ಕೇವಲ ರಾಜಕಾರಣಿಯಲ್ಲ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು, ಸಮಾಜ ಸುಧಾರಕ ಮತ್ತು ಭಾರತದ ಅನಧಿಕೃತ ರಾಯಭಾರಿಯಾಗಿದ್ದರು. ಆದ್ದರಿಂದ ಇವರನ್ನು ಅನ್ಅಫಿಷಿಯಲ್ ಅಂಬಾಸೆಡರ್ ಆಫ್ ಇಂಡಿಯಾ ಎಂದು ಕರೆಯುತ್ತಿದ್ದರು. ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಬ್ರಿಟಿಷರು ಭಾರತವನ್ನು ಹೇಗೆ ಲೂಟಿ ಮಾಡುತ್ತಿದ್ದಾರೆ ಎಂಬುದನ್ನು ಅಂಕಿಅಂಶಗಳ ಸಮೇತ ಜಗತ್ತಿಗೆ ತೋರಿಸಿದ ಮೊದಲ ವ್ಯಕ್ತಿಯೇ ಇವರು. ಯಾರು? ದಾದಾಬಾಯಿ ನವರೋಜಿಯವರು. ತಮ್ಮ ಪ್ರಸಿದ್ಧ ಪುಸ್ತಕ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಮೂಲಕ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದರು. ವೇತನ, ಪಿಂಚಣಿ ಮತ್ತು ಅಸಮಾನ ವ್ಯಾಪಾರದ ಹೆಸರಿನಲ್ಲಿ ಭಾರತದ ಹಣ ಹೇಗೆ ಲಂಡನ್ ಸೇರುತ್ತಿದೆ ಎಂದು ಅವರು ಬಯಲಿಗೆಳೆದವರು. ಕಾಂಗ್ರೆಸ್ ಸ್ಥಾಪನೆಗೂ ಮೊದಲೇ ನವರೋಜಿ ಅವರು ಭಾರತೀಯರ ಧ್ವನಿಯನ್ನು ಎತ್ತುತ್ತಿದ್ದರು. ಇವರು 1892ರಲ್ಲಿ ಸೆಂಟ್ರಲ್ ಫಿನ್ಸ್ಬರ್ಗ್ ಲಿಬರ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಮತ್ತು ಅದೇ ರೀತಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಜನತೆಗೆ ಭಾರತದ ನೈಜ ಸ್ಥಿತಿಯನ್ನು ತಿಳಿಸುವುದೇ ಇವರ ಮುಖ್ಯ ಉದ್ದೇಶವಾಗಿತ್ತು. ಸಂಘಟನಾ ಶಕ್ತಿಯೇ ಸ್ವತಂತ್ರದ ಹಾದಿ ಎಂದು ಅವರು ನಂಬಿದ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇತಿಹಾಸದಲ್ಲಿ 3 ಬಾರಿ ಅಧ್ಯಕ್ಷರಾದ ಏಕೈಕ ಆರಂಭಿಕ ನಾಯಕ ಇವರು. ಯಾರು? ದಾದಾಬಾಯಿ ನವರೋಜಿಯವರು. ಅದು ಯಾವಾಗ ಅಂತಂದರೆ 1886, 1893 ಮತ್ತು 1906. ಅದರಲ್ಲಿ ವಿಶೇಷವಾಗಿರೋದು ಯಾವುದಪ್ಪ ಅಂತಂದರೆ 1906 ಕಲ್ಕತ್ತಾ ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ ಎಂಬ ಪದವನ್ನು ಅಧಿಕೃತವಾಗಿ ಪರಿಚಯಿಸಿದವರು ಇವರು ದಾದಾಬಾಯಿ ನವರೋಜಿಯವರು. ಇದು ಭಾರತದ ಹೋರಾಟಕ್ಕೆ ಹೊಸ ದಿಕ್ಕನ್ನು ಕೂಡ ಇದು ನೀಡಿತ್ತು. ಯಾವುದು? ಸ್ವರಾಜ್ ಅನ್ನೋ ಒಂದು ಶಬ್ದ. ಇನ್ನು ಪತ್ರಿಕೋದ್ಯಮ ಮತ್ತು ಸಮಾಜ ಸುಧಾರಣೆಗೆ ಬಂದರೆ ನೋಡಿದ್ರೆ ದಾದಾಬಾಯಿ ನವರೋಜಿ ಅವರು ಪತ್ರಿಕೋದ್ಯಮದ ಮೂಲಕವೂ ಕ್ರಾಂತಿ ಮಾಡಿದವರು. ರಾಸ್ತ್ ಗುಫ್ತಾರ್ ಅಂದರೆ ಸತ್ಯವನ್ನು ಜನರಿಗೆ ತಲುಪಿಸುತ್ತಿದ್ದರು. ಪಾರ್ಸಿ ಧರ್ಮದ ಸುಧಾರಣೆಗಾಗಿ ರಹನುಮಾಯಿ ಮಜ್ದಾಯ ಸಭಾ ಸ್ಥಾಪಿಸಿದವರು. ಮಹಿಳಾ ಶಿಕ್ಷಣ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಅವರು ಹೋರಾಟ ಇಂದಿಗೂ ನಮಗೆ ಮಾದರಿಯಾಗಿದೆ. ಇನ್ನು ಪರೀಕ್ಷೆಯ ದೃಷ್ಟಿಯಿಂದ ನೆನಪಿಡಬೇಕಾಗಿದ್ದೇನಪ್ಪ ಅಂದರೆ 1896ರ ವೆಲ್ಬಿ ಆಯೋಗ ಭಾರತದ ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡಲು ಇವರ ಒತ್ತಾಯದ ಮೇರೆಗೆ ಈ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಯಾವುದು? ವೆಲ್ಬಿ ಆಯೋಗ. ಮಂದಗಾಮಿಗಳ ನಾಯಕರ ಕೊಡುಗೆಗಳನ್ನು ವಿಶ್ಲೇಷಿಸುವಾಗ ನವರೋಜಿಯವರ ಆರ್ಥಿಕ ವಿಮರ್ಶೆ ಪ್ರಮುಖ ಪಾತ್ರ ವಹಿಸುತ್ತದೆ. ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟಕ್ಕೆ ಇವರ ಸಿದ್ಧಾಂತಗಳೇ ಬುನಾದಿ ಹಾಕಿದವು. ಯಾವುದು? ಈ ದಾದಾಬಾಯಿ ನವರೋಜಿಯವರ ಒಂದು ಸಿದ್ಧಾಂತಗಳೇ. ಮತ್ತದೇ ರೀತಿ ಬ್ರಿಟಿಷ್ ಸಂಸತ್ತಿನ ಮೊದಲ ಭಾರತೀಯ ಸದಸ್ಯ ಯಾರು? ಇವರು ದಾದಾಬಾಯಿ ನವರೋಜಿಯವರು. 1892ರಲ್ಲಿ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ಗೆ ಫಿನ್ಸ್ಬರಿ ಸೆಂಟ್ರಲ್ ಕ್ಷೇತ್ರದಿಂದ ಆಯ್ಕೆಯಾದ ಮೊದಲ ಭಾರತೀಯ ಎಂಬ ಇತಿಹಾಸ ಸೃಷ್ಟಿಸಿದರು. ಶತ್ರುವಿನ ಕೋಟೆಯೊಳಗೆ ನಿಂತು ಭಾರತದ ಹಕ್ಕುಗಳಿಗಾಗಿ ಹೋರಾಡಿದ ದಾದಾಬಾಯಿ ನವರೋಜಿ ಅವರು ಎಂದಿಗೂ ಭಾರತದ ಹೆಮ್ಮೆ. ಇವರ ಜೀವನ ನಮಗೆ ನಿರಂತರ ಸ್ಫೂರ್ತಿ. ಮತ್ತದೇ ರೀತಿ ಪರೀಕ್ಷಾ ದೃಷ್ಟಿಕೋನದಿಂದ ಇವರು ಪ್ರಮುಖ ಕೊಡುಗೆಗಳನ್ನು ಒಂದೊಂದಾಗಿ ನೋಡಿದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿ ನೋಡಬಹುದು. 3 ಬಾರಿ INC ಅಧ್ಯಕ್ಷರಾಗಿರ್ತಾರೆ.
ಅದರಲ್ಲಿ ವಿಶೇಷವಾಗಿರೋದು 1906ರಲ್ಲಿ ನಡೆದಂತಹ ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವರಾಜ್ ಕರೆಯನ್ನು ಕೊಡ್ತಾರೆ. ಮತ್ತು ಅದೇ ರೀತಿ ಮೊದಲ ಭಾರತೀಯ ಸಂಸತ್ ಸದಸ್ಯರು ಯಾರು? ಇವರು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಕರು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ನೋಡಬೇಕಾದ್ರೆ ರಾಷ್ಟ್ರ ಗುಪ್ತಾರ್ ಎಂಬ ಪತ್ರಿಕೆ ಮತ್ತು ಪಾರ್ಸಿ ಸುಧಾರಣೆಗೆ ಇವರು ಶ್ರಮಿಸ್ತಾರೆ.